ನಮಸ್ತೆ. ಇವತ್ತು 3ನೇ ಅಧ್ಯಾಯದ 4ನೇ ಶ್ಲೋಕ. ನ ಕರ್ಮಣಾಮನಾರಂಭಾನ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಮನುಷ್ಯನು ಕರ್ಮಗಳನ್ನು ಮಾಡದೆ ಯೋಗನಿಷ್ಠೆಯನ್ನು ಪಡೆಯಲಾರನು ಮತ್ತು ಕರ್ಮಫಲವನ್ನು ತೊರೆದ ಮಾತ್ರಕ್ಕೆ ಸಿದ್ಧಿಯನ್ನು ಪಡೆಯಲಾರನು. ಈಗ ಶ್ಲೋಕ. ನ ಕರ್ಮಣಾಮನಾರಂಭಾತ್ ನ ಕರ್ಮಣಾಮನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ಸನ್ಯಸನಾದೇವ ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ ಸಿದ್ಧಿಂ ಸಮಧಿಗಚ್ಚತಿ. ಈಗ ಒಂದೊಂದು ಸಾಲು. ನ ಕರ್ಮಣಾಮನಾರಂಭ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಕರ್ಮಣಾಮನಾರಂಭ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಈಗ ಇಡೀ ಶ್ಲೋಕ. ನ ಕರ್ಮಣಾಮನಾರಂಭಾನ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಇನ್ನೊಮ್ಮೆ. ನ ಕರ್ಮಣಾಮನಾರಂಭಾನ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಇವತ್ತಿಗೆ 3ನೇ ಅಧ್ಯಾಯದ 4 ಶ್ಲೋಕಗಳು ಆದವು. ಮುಂದಿನ ಶ್ಲೋಕದೊಂದಿಗೆ ಮತ್ತೆ ಬರ್ತೇನೆ. ಧನ್ಯವಾದಗಳು.